ವ್ಯಕ್ತಿಯೊಬ್ಬನ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರಿನ ಎಸ್.ಜಿ. ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ KMF ಮುಂದೆ ನಡೆದಿದೆ. ಇದು KMF ಕಚೇರಿ ಏನಿದೆ, KMF ಏನಿದೆ, ಕರ್ನಾಟಕ ಹಾಲು ಮಹಾಮಂಡಳಿ ನಿಗಮ ಏನಿದೆ, ಅದರ ಮುಂದೆ ಒಂದು ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಆತ ಹೇಗೆ ಸಾವನ್ನಪ್ಪಿದ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಮೈಕೋ ಲೇಔಟ್ ಪೊಲೀಸರು ಕೂಡ, ಅಂದರೆ ಈ ಒಂದು ಜಾಗ ಮೈಕೋ ಲೇಔಟ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮೈಕೋ ಲೇಔಟ್ ಸಂಚಾರಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. FSL ಅಧಿಕಾರಿಗಳು ಕೂಡ ಒಂದಷ್ಟು ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ. ವಿಚಾರ ಏನಂತಂದ್ರೆ, ಈ ಒಂದು ಡೈರಿ ಸರ್ಕಲ್ನ ಮೂಲಕ ಕೋರಮಂಗಲಕ್ಕೆ ಹೋಗುವಂತ ಈ ಒಂದು ರಸ್ತೆಯಲ್ಲೇನಿದೆ, ನಿನ್ನೆ ರಾತ್ರಿ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಸ್ನೇಹಿತನ ಜೊತೆ ಯಾವುದೋ ಒಂದು ಗೂಡ್ಸ್ ವಾಹನದಲ್ಲಿ ಬಂದಿದ್ದಂತೆ. ಅದಾದ್ಮೇಲೆ ಆ ಒಂದು ವಾಹನ ಪಲ್ಟಿ ಆದಾಗ ಈತ ಗಾಯವಾಗಿ ಪ್ರಜ್ಞೆ ತಪ್ಪಿದ್ದ. ಆತನನ್ನ ನೋಡಿ ಗೂಡ್ಸ್ ವಾಹನ ಚಾಲಕ ಏನಿದ್ದಾನೆ ಈತ ಭಯ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ತದನಂತರ ಇಲ್ಲಿ ನೋಡಿದಂಥ ಸ್ಥಳೀಯರು, ಅಂದರೆ ದಾರಿ ಹೋಗಕರಾಗಿರ್ಬೋದು ಅಥವಾ ಯಾರೋ ಸ್ಥಳೀಯರು ಆತನನ್ನ ಸೈಡಿಗೆ ಬಂದು ಫುಟ್ಪಾತ್ ಮೇಲೆ ಕೂಡಿಸಿದ್ದಾರೆ. ಆದರೆ ಅವರು ಯಾವ ಪೊಲೀಸರಿಗೂ ಆಗಲಿ ಅಥವಾ ಯಾವುದಾದ್ರೂ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಮೇ ಬಿ ಆತನನ್ನು ಉಳಿಸ್ಬೋದಾಗಿತ್ತು. ಆತನಿಗೆ ಏನಾಗಿತ್ತು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನೋಡೋದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. ಇಂಥ ದೊಡ್ಡ ಒಂದು KMF ಇದೆಯಲ್ಲ, KMF ಮುಂದೆ ಕೂಡ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳಿಲ್ಲ. ಬದಲಾಗಿ ಇಂಥ ದೊಡ್ಡ ಒಂದು ಡೈರಿ ಸರ್ಕಲ್ ರಸ್ತೆ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. CCTV ಅಳವಡಿಕೆ ಮಾಡಿಯೇ ಇಲ್ಲ. ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಬೇರೆ ಏನಾದರೂ ಕೂಡ ಇಲ್ಲಿ ಅಷ್ಟೊಂದು ಅದನ್ನು ಕ್ಲಾರಿಫೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಎಕ್ಸಾಂಪಲ್ ಏನಂದರೆ, ಈ ಒಂದು ನಿನ್ನೆ ಆಗಿರುವಂಥ ಆಕ್ಸಿಡೆಂಟೋ ಅಥವಾ ಅದೇನು ಕೊಲೆಯೋ ಅಥವಾ ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ಪೊಲೀಸರಿಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತೇಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು, ಏನು, ಈ ಒಂದು ಸ್ಥಳದಲ್ಲಿ ಏನಾಗಿದೆ ಅಥವಾ ಯಾವ ರೀತಿ ಸತ್ತ ಅನ್ನೋದು ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದಷ್ಟು ಮಾಹಿತಿಗಳಿಲ್ಲ. ಯಾಕಂದರೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುರುಹುಗಳು ಇಲ್ಲಿರುತ್ತೆ. ಜೊತೆಗೆ ಅಕ್ಕಪಕ್ಕದವರು ಕೂಡ ಯಾರಾದರೂ ಇದ್ದೇ ಇರ್ತಿದ್ರು. ಆದರೆ ಈ ಒಂದು ವ್ಯಕ್ತಿಯ ಸಾವು ಹೇಗಾಯಿತು, ಇಲ್ಲಿ ಆಗಿದ್ದೇನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಏನಾಗಿದೆ ಅನ್ನೋದು ಕೂಡ ಯಾರಿಗೂ ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತೇಳಿ ಮೈಕೋ ಲೇಔಟ್ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮಾಡಿದಾಗ ಅಕ್ಕಪಕ್ಕದಲ್ಲಿರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಅಸಲಿ ವಿಚಾರ ಬಯಲಿಗೆ ಬರಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಕ್ತಿಯೊಬ್ಬನ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರಿನ ಎಸ್.ಜಿ. ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ KMF ಮುಂದೆ ನಡೆದಿದೆ. ಇದು KMF ಕಚೇರಿ ಏನಿದೆ, KMF ಏನಿದೆ, ಕರ್ನಾಟಕ ಹಾಲು ಮಹಾಮಂಡಳಿ ನಿಗಮ ಏನಿದೆ, ಅದರ ಮುಂದೆ ಒಂದು ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಆತ ಹೇಗೆ ಸಾವನ್ನಪ್ಪಿದ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಮೈಕೋ ಲೇಔಟ್ ಪೊಲೀಸರು ಕೂಡ, ಅಂದರೆ ಈ ಒಂದು ಜಾಗ ಮೈಕೋ ಲೇಔಟ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮೈಕೋ ಲೇಔಟ್ ಸಂಚಾರಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. FSL ಅಧಿಕಾರಿಗಳು ಕೂಡ ಒಂದಷ್ಟು ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ. ವಿಚಾರ ಏನಂತಂದ್ರೆ, ಈ ಒಂದು ಡೈರಿ ಸರ್ಕಲ್ನ ಮೂಲಕ ಕೋರಮಂಗಲಕ್ಕೆ ಹೋಗುವಂತ ಈ ಒಂದು ರಸ್ತೆಯಲ್ಲೇನಿದೆ, ನಿನ್ನೆ ರಾತ್ರಿ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಸ್ನೇಹಿತನ ಜೊತೆ ಯಾವುದೋ ಒಂದು ಗೂಡ್ಸ್ ವಾಹನದಲ್ಲಿ ಬಂದಿದ್ದಂತೆ. ಅದಾದ್ಮೇಲೆ ಆ ಒಂದು ವಾಹನ ಪಲ್ಟಿ ಆದಾಗ ಈತ ಗಾಯವಾಗಿ ಪ್ರಜ್ಞೆ ತಪ್ಪಿದ್ದ. ಆತನನ್ನ ನೋಡಿ ಗೂಡ್ಸ್ ವಾಹನ ಚಾಲಕ ಏನಿದ್ದಾನೆ ಈತ ಭಯ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ತದನಂತರ ಇಲ್ಲಿ ನೋಡಿದಂಥ ಸ್ಥಳೀಯರು, ಅಂದರೆ ದಾರಿ ಹೋಗಕರಾಗಿರ್ಬೋದು ಅಥವಾ ಯಾರೋ ಸ್ಥಳೀಯರು ಆತನನ್ನ ಸೈಡಿಗೆ ಬಂದು ಫುಟ್ಪಾತ್ ಮೇಲೆ ಕೂಡಿಸಿದ್ದಾರೆ. ಆದರೆ ಅವರು ಯಾವ ಪೊಲೀಸರಿಗೂ ಆಗಲಿ ಅಥವಾ ಯಾವುದಾದ್ರೂ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಮೇ ಬಿ ಆತನನ್ನು ಉಳಿಸ್ಬೋದಾಗಿತ್ತು. ಆತನಿಗೆ ಏನಾಗಿತ್ತು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನೋಡೋದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. ಇಂಥ ದೊಡ್ಡ ಒಂದು KMF ಇದೆಯಲ್ಲ, KMF ಮುಂದೆ ಕೂಡ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳಿಲ್ಲ. ಬದಲಾಗಿ ಇಂಥ ದೊಡ್ಡ ಒಂದು ಡೈರಿ ಸರ್ಕಲ್ ರಸ್ತೆ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. CCTV ಅಳವಡಿಕೆ ಮಾಡಿಯೇ ಇಲ್ಲ. ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಬೇರೆ ಏನಾದರೂ ಕೂಡ ಇಲ್ಲಿ ಅಷ್ಟೊಂದು ಅದನ್ನು ಕ್ಲಾರಿಫೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಎಕ್ಸಾಂಪಲ್ ಏನಂದರೆ, ಈ ಒಂದು ನಿನ್ನೆ ಆಗಿರುವಂಥ ಆಕ್ಸಿಡೆಂಟೋ ಅಥವಾ ಅದೇನು ಕೊಲೆಯೋ ಅಥವಾ ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ಪೊಲೀಸರಿಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತೇಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು, ಏನು, ಈ ಒಂದು ಸ್ಥಳದಲ್ಲಿ ಏನಾಗಿದೆ ಅಥವಾ ಯಾವ ರೀತಿ ಸತ್ತ ಅನ್ನೋದು ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದಷ್ಟು ಮಾಹಿತಿಗಳಿಲ್ಲ. ಯಾಕಂದರೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುರುಹುಗಳು ಇಲ್ಲಿರುತ್ತೆ.
ಜೊತೆಗೆ ಅಕ್ಕಪಕ್ಕದವರು ಕೂಡ ಯಾರಾದರೂ ಇದ್ದೇ ಇರ್ತಿದ್ರು. ಆದರೆ ಈ ಒಂದು ವ್ಯಕ್ತಿಯ ಸಾವು ಹೇಗಾಯಿತು, ಇಲ್ಲಿ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಏನಾಗಿದೆ ಅನ್ನೋದು ಕೂಡ ಯಾರಿಗೂ ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತೇಳಿ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮಾಡಿದಾಗ ಅಕ್ಕಪಕ್ಕದಲ್ಲಿರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಅಸಲಿ ವಿಚಾರ ಬಯಲಿಗೆ ಬರಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಕ್ತಿಯೊಬ್ಬನ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರಿನ SG ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ KMF ಮುಂದೆ ನಡೆದಿದೆ. ಇದು KMF ಕಚೇರಿ ಏನಿದೆ, KMF ಏನಿದೆ, ಕರ್ನಾಟಕ ಹಾಲು ಮಹಾಮಂಡಳಿ ನಿಗಮ ಏನಿದೆ, ಅದರ ಮುಂದೆ ಒಂದು ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಆತ ಹೇಗೆ ಸಾವನ್ನಪ್ಪಿದ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಮೈಕಲ್ ಲೇಔಟ್ ಪೊಲೀಸರು ಕೂಡ, ಅಂದರೆ ಈ ಒಂದು ಜಾಗ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. FSL ಅಧಿಕಾರಿಗಳು ಕೂಡ ಒಂದಷ್ಟು ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ. ವಿಚಾರ ಏನಂತಂದ್ರೆ, ಈ ಒಂದು ಡೈರಿ ಸರ್ಕಲ್ನ ಮೂಲಕ ಕೋರಮಂಗಲಕ್ಕೆ ಹೋಗುವಂತ ಈ ಒಂದು ರಸ್ತೆಯಲ್ಲೇನಿದೆ, ನಿನ್ನೆ ರಾತ್ರಿ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಸ್ನೇಹಿತನ ಜೊತೆ ಯಾವುದೋ ಒಂದು ಗೂಡ್ಸ್ ವಾಹನದಲ್ಲಿ ಬಂದಿದ್ದಂತೆ. ಅದಾದ್ಮೇಲೆ ಆ ಒಂದು ವಾಹನ ಪಲ್ಟಿ ಆದಾಗ ಈತ ಗಾಯವಾಗಿ ಪ್ರಜ್ಞೆ ತಪ್ಪಿದ್ದ. ಆತನನ್ನ ನೋಡಿ ಗೂಡ್ಸ್ ವಾಹನ ಚಾಲಕ ಏನಿದ್ದಾನೆ ಈತ ಭಯ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ತದನಂತರ ಇಲ್ಲಿ ನೋಡಿದಂಥ ಸ್ಥಳೀಯರು, ಅಂದರೆ ದಾರಿ ಹೋಗಕರಾಗಿರ್ಬೋದು ಅಥವಾ ಯಾರೋ ಸ್ಥಳೀಯರು ಆತನನ್ನ ಸೈಡಿಗೆ ಬಂದು ಫುಟ್ಪಾತ್ ಮೇಲೆ ಕೂಡಿಸಿದ್ದಾರೆ. ಆದರೆ ಅವರು ಯಾವ ಪೊಲೀಸರಿಗೂ ಆಗಲಿ ಅಥವಾ ಯಾವುದಾದ್ರೂ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಮೇ ಬಿ ಆತನನ್ನು ಉಳಿಸ್ಬೋದಾಗಿತ್ತು. ಆತನಿಗೆ ಏನಾಗಿತ್ತು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನೋಡೋದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿ ಇದ್ದಂಥ CCTV ಫುಟೇಜ್ಗಳು ಕೂಡ ಇಲ್ಲ. ಇಂಥ ದೊಡ್ಡ ಒಂದು KMF ಇದೆಯಲ್ಲ, KMF ಮುಂದೆ ಕೂಡ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳಿಲ್ಲ. ಬದಲಾಗಿ ಇಂಥ ದೊಡ್ಡ ಒಂದು ಡೈರಿ ಸರ್ಕಲ್ ರಸ್ತೆ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. CCTV ಅಳವಡಿಕೆ ಮಾಡಿಯೇ ಇಲ್ಲ. ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಬೇರೆ ಏನಾದರೂ ಕೂಡ ಇಲ್ಲಿ ಅಷ್ಟೊಂದು ಅದನ್ನು ಕ್ಲಾರಿಫೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಎಕ್ಸಾಂಪಲ್ ಏನಂದರೆ, ಈ ಒಂದು ನಿನ್ನೆ ಆಗಿರುವಂಥ ಆಕ್ಸಿಡೆಂಟೋ ಅಥವಾ ಅದೇನು ಕೊಲೆಯೋ ಅಥವಾ ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ಪೊಲೀಸರಿಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತೇಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು, ಏನು, ಈ ಒಂದು ಸ್ಥಳದಲ್ಲಿ ಏನಾಗಿದೆ ಅಥವಾ ಯಾವ ರೀತಿ ಸತ್ತ ಅನ್ನೋದು ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದಷ್ಟು ಮಾಹಿತಿಗಳಿಲ್ಲ. ಯಾಕಂದರೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುರುಹುಗಳು ಇಲ್ಲಿರುತ್ತೆ. ಜೊತೆಗೆ ಅಕ್ಕಪಕ್ಕದವರು ಕೂಡ ಯಾರಾದರೂ ಇದ್ದೇ ಇರ್ತಿದ್ರು. ಆದರೆ ಈ ಒಂದು ವ್ಯಕ್ತಿಯ ಸಾವು ಹೇಗಾಯಿತು, ಇಲ್ಲಿ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಏನಾಗಿದೆ ಅನ್ನೋದು ಕೂಡ ಯಾರಿಗೂ ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತೇಳಿ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮಾಡಿದಾಗ ಅಕ್ಕಪಕ್ಕದಲ್ಲಿರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಅಸಲಿ ವಿಚಾರ ಬಯಲಿಗೆ ಬರಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಕ್ತಿಯೊಬ್ಬನ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರಿನ SG ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ KMF ಮುಂದೆ ನಡೆದಿದೆ. ಇದು KMF ಕಚೇರಿ ಏನಿದೆ, KMF ಏನಿದೆ, ಕರ್ನಾಟಕ ಹಾಲು ಮಹಾಮಂಡಳಿ ನಿಗಮ ಏನಿದೆ, ಅದರ ಮುಂದೆ ಒಂದು ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಆತ ಹೇಗೆ ಸಾವನ್ನಪ್ಪಿದ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಮೈಕಲ್ ಲೇಔಟ್ ಪೊಲೀಸರು ಕೂಡ, ಅಂದರೆ ಈ ಒಂದು ಜಾಗ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. FSL ಅಧಿಕಾರಿಗಳು ಕೂಡ ಒಂದಷ್ಟು ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ. ವಿಚಾರ ಏನಂತಂದ್ರೆ, ಈ ಒಂದು ಡೈರಿ ಸರ್ಕಲ್ನ ಮೂಲಕ ಕೋರಮಂಗಲಕ್ಕೆ ಹೋಗುವಂತ ಈ ಒಂದು ರಸ್ತೆಯಲ್ಲೇನಿದೆ, ನಿನ್ನೆ ರಾತ್ರಿ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಸ್ನೇಹಿತನ ಜೊತೆ ಯಾವುದೋ ಒಂದು ಗೂಡ್ಸ್ ವಾಹನದಲ್ಲಿ ಬಂದಿದ್ದಂತೆ. ಅದಾದ್ಮೇಲೆ ಆ ಒಂದು ವಾಹನ ಪಲ್ಟಿ ಆದಾಗ ಈತ ಗಾಯವಾಗಿ ಪ್ರಜ್ಞೆ ತಪ್ಪಿದ್ದ. ಆತನನ್ನ ನೋಡಿ ಗೂಡ್ಸ್ ವಾಹನ ಚಾಲಕ ಏನಿದ್ದಾನೆ ಈತ ಭಯ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ತದನಂತರ ಇಲ್ಲಿ ನೋಡಿದಂಥ ಸ್ಥಳೀಯರು, ಅಂದರೆ ದಾರಿ ಹೋಗಕರಾಗಿರ್ಬೋದು ಅಥವಾ ಯಾರೋ ಸ್ಥಳೀಯರು ಆತನನ್ನ ಸೈಡಿಗೆ ಬಂದು ಫುಟ್ಪಾತ್ ಮೇಲೆ ಕೂಡಿಸಿದ್ದಾರೆ. ಆದರೆ ಅವರು ಯಾವ ಪೊಲೀಸರಿಗೂ ಆಗಲಿ ಅಥವಾ ಯಾವುದಾದ್ರೂ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಮೇ ಬಿ ಆತನನ್ನು ಉಳಿಸ್ಬೋದಾಗಿತ್ತು. ಆತನಿಗೆ ಏನಾಗಿತ್ತು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನೋಡೋದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿ ಇದ್ದಂಥ CCTV ಫುಟೇಜ್ಗಳು ಕೂಡ ಇಲ್ಲ. ಇಂಥ ದೊಡ್ಡ ಒಂದು KMF ಇದೆಯಲ್ಲ, KMF ಮುಂದೆ ಕೂಡ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳಿಲ್ಲ. ಬದಲಾಗಿ ಇಂಥ ದೊಡ್ಡ ಒಂದು ಡೈರಿ ಸರ್ಕಲ್ ರಸ್ತೆ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜ್ಗಳು ಕೂಡ ಇಲ್ಲ. CCTV ಅಳವಡಿಕೆ ಮಾಡಿಯೇ ಇಲ್ಲ. ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಬೇರೆ ಏನಾದರೂ ಕೂಡ ಇಲ್ಲಿ ಅಷ್ಟೊಂದು ಅದನ್ನು ಕ್ಲಾರಿಫೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಎಕ್ಸಾಂಪಲ್ ಏನಂದರೆ, ಈ ಒಂದು ನಿನ್ನೆ ಆಗಿರುವಂಥ ಆಕ್ಸಿಡೆಂಟೋ ಅಥವಾ ಅದೇನು ಕೊಲೆಯೋ ಅಥವಾ ಏನಾಗಿದೆ ಅನ್ನೋದು
ಎಕ್ಸಾಕ್ಟ್ಲಿ ಪೊಲೀಸರಿಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅದನ್ನ ಆಕ್ಸಿಡೆಂಟ್ ಅಂತೇಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು, ಏನು, ಈ ಒಂದು ಸ್ಥಳದಲ್ಲಿ ಏನಾಗಿದೆ ಅಥವಾ ಯಾವ ರೀತಿ ಸತ್ತ ಅನ್ನೋದು ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದಷ್ಟು ಮಾಹಿತಿಗಳಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುರುಹುಗಳು ಇಲ್ಲಿರುತ್ತೆ. ಜೊತೆಗೆ ಅಕ್ಕಪಕ್ಕದವರು ಕೂಡ ಯಾರಾದರೂ ಇದ್ದೇ ಇರ್ತಿದ್ರು. ಆದರೆ ಈ ಒಂದು ವ್ಯಕ್ತಿಯ ಸಾವು ಹೇಗಾಯಿತು, ಇಲ್ಲಿ ಆಗಿದ್ದೇನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಏನಾಗಿದೆ ಅನ್ನೋದು ಕೂಡ ಯಾರಿಗೂ ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತೇಳಿ ಮೈಕಲ್ ಲೇಔಟ್ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮಾಡಿದಾಗ ಅಕ್ಕಪಕ್ಕದಲ್ಲಿರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಅಸಲಿ ವಿಚಾರ ಬಯಲಿಗೆ ಬರಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.